صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಮರಣ ಹೊಂದಿದಂತಹ ತಾಯಿಗೋಸ್ಕರ ಇದನ್ನಾದರೂ ಮಾಡಿ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ಅನ್ನ ರಜುಲನ್ ಕಾಲ, ಓರ್ವ ವ್ಯಕ್ತಿ ಬಂದು ಕೇಳ್ತಾರೆ, ಯಾ ರಸೂಲಲ್ಲಾಹ್, ಓ ಅಲ್ಲಾಹನ ರಸೂಲರೇ, ಇನ್ನ ಉಮ್ಮಿ ತುಫಿಯತ್, ನನ್ನ ತಾಯಿ ಮರಣ ಹೊಂದಿದ್ದಾಳೆ. ಅಫಯಂಫಉಹಾ ಅಂತ ಸದ್ದಕ್ತು ಅನ್ಹಾ, ಅವಳ ಹೆಸರಿನಲ್ಲಿ ನಾನೇನಾದರೂ ಸ್ವದಕ ನೀಡಿದರೆ ಅದರ ಪ್ರತಿಫಲ ನನ್ನ ಆ ತಾಯಿಗೆ ಸಿಗುತ್ತದಾ ಎಂದು. ಫಕಾಲ, ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ನಅಮ್, ಅದೇ ಸಿಗುತ್ತದೆ ಎಂದು. ಫ ಇನ್ನಲಿ ಮಖ್ರಫನ್, ಖಂಡಿತವಾಗಿಯೂ ನನಗೊಂದು ತೋಟವಿದೆ. ವ ಇನ್ನಿ ಅಶ್ಹಿದುಕ, ನಿಮ್ಮನ್ನು ಸಾಕ್ಷಿ ನಿಲ್ಲಿಸಿ ನಾನು ಹೇಳ್ತಾ ಇದ್ದೇನೆ, ಅನ್ನಿ ಕದ್ ತಸದ್ದಕ್ತು ಬಿಹಿ ಅನ್ಹಾ, ಆ ತೋಟವನ್ನು ನನ್ನ ಮರಣ ಹೊಂದಿದಂತಹ ತಾಯಿಗೋಸ್ಕರ ನಾನು ಸ್ವದಕ ನೀಡ್ತೇನೆ ಎಂದು. ಇಲ್ಲಿ ನಾವು ತಿಳಿಯಬೇಕಾದದ್ದು, ತಂದೆ ತಾಯಿಯ ಸೇವನೆ ಮಾಡಬೇಕು, ಅವರಿಗೋಸ್ಕರ ನಾವು ಒಳಿತನ್ನು ಮಾಡಬೇಕು. ಇನ್ನು ಅವರು ಮರಣ ಹೊಂದಿದ ನಂತರ ನಮ್ಮಿಂದ ಸಾಧ್ಯವಾಗುವುದು ಅವರಿಗೋಸ್ಕರ ಸತ್ಕರ್ಮಗಳನ್ನು ಮಾಡುವುದಾಗಿದೆ. ಅದು ಸ್ವದಕ ನೀಡುವುದರ ಮೂಲಕವಾಗಲಿ ಮತ್ತಿತರ ಸತ್ಕರ್ಮಗಳ ಮೂಲಕವಾಗಲಿ ಅವರ ಪಾರತ್ರಿಕ ಜೀವನವನ್ನು ಧನ್ಯಗೊಳಿಸುವುದು ಅದು ಪ್ರತಿಯೊಂದು ಮಕ್ಕಳ ಕರ್ತವ್ಯವಾಗಿದೆ. ಆದ್ದರಿಂದ ಮರಣ ಹೊಂದಿದಂತಹ ತಂದೆ ತಾಯಿಗೋಸ್ಕರ ಏನನ್ನಾದರೂ ಸ್ವದಕ ನೀಡ್ತಾ ಇರಬೇಕು ಅಥವಾ ಮತ್ತಿತರ ಸತ್ಕರ್ಮಗಳನ್ನು ಮಾಡ್ತಾ ಇರಬೇಕು. ಅದೇ ರೀತಿ ಜೀವನದಲ್ಲಿ ನಮ್ಮ ಜೊತೆ ಇರುವಂತಹ ನಮ್ಮ ತಂದೆ ತಾಯಿಯರಿಗೆ ಅವರ ಸೇವನೆಯನ್ನು ನಾವು ಮಾಡಬೇಕು, ಅವರ ಖಿದ್ಮತನ್ನು ನಾವು ಮಾಡಬೇಕು. ಅದರೊಂದಿಗೆ ನಮಗೆ ಸ್ವರ್ಗ ಪ್ರವೇಶಿಸಲು ಸಾಧ್ಯ. ಅಲ್ಲಾಹನು ಆ ರೀತಿ ಸ್ವರ್ಗ ಪ್ರವೇಶಿಸುವಂತಹ ವಿಶ್ವಾಸಿಗಳಲ್ಲಿ ನಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.